ನಮಸ್ಕಾರ. ಸಂಸ್ಕಾರದ ಬೆಳಕು ಆಹಾರ, ಆರೋಗ್ಯ, ಆಧ್ಯಾತ್ಮಕ್ಕೆ ಸ್ವಾಗತ, ಸುಸ್ವಾಗತ. ನಾವು ಆಧ್ಯಾತ್ಮ ಅಂತ ತಗೊಂಡಾಗ ಈ ಬೇಸಿಗೆ ಕಾಲದಲ್ಲಿ ನಮ್ಮ ಆಧ್ಯಾತ್ಮ ಹೇಗಿರಬೇಕು ಅಂತ ಯೋಚನೆ ಮಾಡಿದರೆ, ಒಂದು ಕಾಲಕ್ಕೆ ಯಾರಾದರೂ ಬಾಯಾರಿಕೆ ಬಳಲಿ ಬಂದರೆ ನೀರು ಹಾಕ್ತಾಯಿದ್ವಿ, ಬೊಗಸೆಯಲ್ಲಿ ನೀರು ಕುಡ್ಕೊಂಡು ಸಂತೋಷ ಪಟ್ಕೊಳ್ತಾಯಿದ್ರು. ನಮ್ಮ ಅಜ್ಜ ಶನಿವಾರ ಸಂತೆ ದಿನ ನಮ್ಮನ್ನೂ ಸೇರಿಸಿ ಕೂಡಿಸ್ಕೊಂಡು ಹಂಡೆ ತುಂಬ ಹುಣಸೆ ಹಣ್ಣಲ್ಲಿ ತೊಳೆದಂಥ ಶುದ್ಧವಾದಂಥ ಹಂಡೆಯಲ್ಲಿ ಪರಿಶುದ್ಧ ನೀರನ್ನು ತುಂಬಿಕೊಂಡು ಒಂದು ತುಂಡು ಬೆಲ್ಲದ ತುಂಡನ್ನು ಕೊಟ್ಟು ನೀರು ಹಾಕಿದರೆ ಬೊಗಸೆಯಲ್ಲಿ ನೀರು ಕುಡಿದು ರಾಮ್ ರಾಮ್ ಸಾವ್ಕಾರ ಅಂತ ಹಳ್ಳಿಯಿಂದ ಬಂದಂಥ ಜನ ಎಲ್ಲ ಸಂತೋಷ ಪಟ್ಕೊಂಡು ಆಶೀರ್ವಾದ ಮಾಡಿ ಹೋಗ್ತಾಯಿದ್ರು. ನಮಗೂ ಭಾಳ ಸಂತೋಷ ಆಗ್ತಾಯಿತ್ತು. ಆದರೆ ಇವತ್ತಿನ ದಿನದಲ್ಲಿ ಎಲ್ಲೋ ಒಂದು ಕಡೆಗೆ ನೀರಿನ ಕೊರತೆ ಇದೆ. ಆದರೆ ಆಧ್ಯಾತ್ಮದ ಉತ್ತಂಗಕ್ಕೇರಿದಂಥ ಸಿದ್ದೇಶ್ವರ ಸ್ವಾಮಿಗಳು ಅವರು ದೇಹ ತ್ಯಾಗ ಮಾಡಿ ಐಕ್ಯರಾದಾಗ 25 ಲಕ್ಷ ಜನ ಬಂದಿದ್ದರು. ಜನ ತಾವೇ ನೀರನ್ನು, ಮಜ್ಜಿಗೆಯನ್ನು ಎಲ್ಲವನ್ನ ಹಂಚಿದರು. ಇದು ಆಧ್ಯಾತ್ಮ. ಯಾಕೆಂತಂದರೆ ಯಾರು ಹಸಿದಿರ್ತಾರಲ್ಲ ಅವ್ರಿಗೆ ಅನ್ನವೇ ದೇವ್ರು ಅಂತೀವಿ, ಬಾಯಾರಿಕೆ ಆದವ್ರಿಗೆ ನೀರೇ ದೇವರು ಅಂತೀವಿ. ಹಾಗಾಗಿ ಇನ್ನೊಬ್ಬರಿಗೆ ನೀರನ್ನು ಕೊಡೋದಿದೆಯಲ್ಲ, ಅದು ಭಾಳ ಮುಖ್ಯ. ಕೇವಲ ಮನುಷ್ಯರಿಗೆ ಅಷ್ಟೇ ಅಲ್ಲ, ಪ್ರಾಣಿ ಪಕ್ಷಿಗಳಿಗೆ ಕೂಡ. ಕಲ್ಲಿನ ದೋಣಿಯಲ್ಲಿ ನೀರನ್ನು ತುಂಬಿ ಹಸುಗಳಿಗೆ, ಪ್ರಾಣಿಗಳಿಗೆ, ನಾಯಿಗಳಿಗೆ ನಮ್ಮ ಅಜ್ಜ ನಮ್ಮಪ್ಪ ನೀರನ್ನು ಇಡ್ತಾಯಿದ್ರು. ಯಾಕಂದರೆ ಬಳಲಿ ಬಂದಂಥ ಆ ಪ್ರಾಣಿಗಳಿಗೆ ನೀರು ಭಾಳ ಮುಖ್ಯ. ಆದರೆ ಇವತ್ತೇನಾಗ್ತಾ ಇದೆ ಅಂತಂದರೆ, ಸಂಕುಚಿತ ಸ್ವಭಾವದಿಂದ ನಾವು ಚಿಕ್ಕ ಕುಟುಂಬ ಮಾಡಿಕೊಂಡು ನಮ್ಮ ಮನಸ್ಸನ್ನು ಚಿಕ್ಕದಾಗಿ ಮಾಡಿಕೊಂಡು ಇನ್ನೊಬ್ಬರಿಗೆ ಹಂಚಿ ತಿನ್ನೋದನ್ನೇ ಮರಿತಾ ಇದ್ದೀವಿ. ನಿಜವಾದ ಆಧ್ಯಾತ್ಮ ಅಂತಂದರೆ ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವಂಥದ್ದು. ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸೋದು ಅಂತಂದರೆ ನಾವು ತಮ್ಮಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣುವಕ್ಕುದು ಸರ್ವಜ್ಞ ಅನ್ನೋ ಹಾಗೆ ನಾವು ಪ್ರಾಣಿ ಪಕ್ಷಿಗಳನ್ನು ಕೂಡ ನಮ್ಮಂತೆ ನೋಡಬೇಕು. ಈ ಬೇಸಿಗೆ ಕಾಲದಲ್ಲಿ ಅವುಗಳಿಗೆ ಎಷ್ಟು ಬಾಯಾರಿಕೆ ಆಗಿರುತ್ತೆ, ಎಲ್ಲ ಹೊಂಡಗಳು ಇದು ಬತ್ತೋಗಿರುತ್ತೆ, ಅವುಗಳಿಗೆ ನೀರು ಸಿಗೋದಿಲ್ಲ. ಅಂಥ ಸಮಯದಲ್ಲಿ ನಾವು ಮನೆ ಮೇಲ್ಗಡೆಗೆ ನೀರಿನ ಒಂದು ಪಾಟನ್ನು ಇಟ್ಟರೆ, ಅಥವಾ ಒಂದು ಮಡಿಕೆ ಅಥವಾ ಇನ್ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಟಬ್ನಲ್ಲಿ ನೀರನ್ನು ಇಟ್ಟರೆ ಆ ಪ್ರಾಣಿ ಪಕ್ಷಿಗಳಿಗೂ ಕೂಡ ಒಳ್ಳೆಯದಾಗತ್ತೆ. ಮನೆ ಮುಂದೆ ಕಲ್ಲಿನ ದೋಣಿ ಥರ ಇಟ್ಕೊಂಡು ಅದನ್ನು ನೀರನ್ನು ಇಟ್ಟರೆ ಒಳ್ಳೆಯದಾಗತ್ತೆ. ಹಾಗಾಗಿ ನಾವು ಹಂಚಿಕೊಂಡು ತಿನ್ನೋದು ಅಷ್ಟೇ ಅಲ್ಲ, ನೀರನ್ನು ಕೂಡ ಹಂಚಿಕೊಂಡು ಬದುಕಬೇಕು. ಯಾಕಂದರೆ ನೀರು ಜೀವ ಜಲ. ಅಥರ್ವಣ ವೇದದಲ್ಲಿ ಹೇಳಿದ ಹಾಗೆ ಅದಕ್ಕೆ ಎಲಿಕ್ಸರ್ ಆಫ್ ಲೈಫ್ ಅಂತಂತಾರೆ. ಇಡೀ ಶರೀರವನ್ನು ಶುದ್ಧೀಕರಣಗೊಳಿಸೋದೇ ಈ ನೀರಿನ ಅಂಶ. ಹಾಗಾಗಿ ಬನ್ನಿ ನಾವು ಪಶು ಪಕ್ಷಿಗಳಿಗೆ, ಪ್ರಾಣಿಗಳಿಗೆ, ಮನುಷ್ಯರಿಗೆ ಎಲ್ಲರಿಗೂ ನೀರನ್ನು ಹಂಚಿ ಈ ಅವರ ಬಾಯಾರಿಕೆಯನ್ನು, ದಾಹವನ್ನು ನೀಗಿಸಿ ಅದೇ ಪರಮಾತ್ಮನ ಸೇವೆ ಅಂತ ನಾವು ಜನರ ಸೇವೆ, ಜನಾರ್ದನ ಸೇವೆ ಅಂತ ಮಾಡೋಣ. ನಮಸ್ಕಾರ.